ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಜೀವಂತ ಉದಾಹರಣೆ. ಇವರ ಹೆಸರು ಮೋಪನಗೌಡ ಗುಬ್ಬಿ, ಸಿರಗಂಬಿ ಗ್ರಾಮದವರು, ರಟ್ಟೆಹಳ್ಳಿ ತಾಲೂಕು. ಇವರು ಅವರ ಶ್ರೀಮತಿಯವರು ತೀರ್ಕೊಂಡಿದ್ರು ಅಂಥೇಳಿ ಅವರ ಮರಣ ದಾಖಲೆ ಕೊಡಬೇಕು ಅಂತ ಒಂದು ಪತ್ರವನ್ನು ತಹಸೀಲ್ದಾರ್ ಕಚೇರಿಗೆ ಕೊಡ್ತಾರೆ. ಆದರೆ ದುರದೃಷ್ಟವಶಾತ್ ಈ ಸರ್ಕಾರ ಯಾವುದಪ್ಪ ಇದು ತಾಲೂಕು ರಟ್ಟೆಹಳ್ಳಿ ತಾಲೂಕು ಸಿರಗಂಬಿ ತಹಸೀಲ್ದಾರ್ ಆಫೀಸಿಂದ ಅವರ ಹೆಂಡತಿ ಮರಣದ ಬಗ್ಗೆ ಪತ್ರ ಕೇಳಿದರೆ ಮೋಪನಗೌಡರು ಮರಣ ಪತ್ರ ಕೊಟ್ಟಿದ್ದಾರೆ, ಮರಣ ಪತ್ರ ದಾಖಲೆಯನ್ನು ಕೊಟ್ಟಿದ್ದಾರೆ. ಇದು ಎಂಥ ದುರ್ದೈವ. ಅವರ ಹೆಂಡತಿ ಮರಣ ಪತ್ರವನ್ನು ಕೇಳಿದರೆ ಗಂಡ ಯಾರು ಕೇಳಿದರೆ ಅವರಿಗೆ ಅವ್ರ ಮರಣದ ಪತ್ರವನ್ನು ಕೊಟ್ಟಂಥ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ ಈ ಸರ್ಕಾರದಲ್ಲಿ ಆಗಿದೆ. ಇವತ್ತು ಅವರ FID ರದ್ದಾಗಿದೆ, ಅವರ ರೇಷನ್ ಕಾರ್ಡ್ ರದ್ದಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿದ್ದಂಥ ಮನುಷ್ಯನನ್ನು ಸಾಯಿಸಿದಂಥ ತಾಲೂಕು ಕಚೇರಿಯ ಅಧಿಕಾರಿಗಳು ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತದೆ, ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಜೀವಂತ ಉದಾಹರಣೆ. ಸರ್ಕಾರ ತಲೆ ತಗ್ಗಿಸಬೇಕು ಮತ್ತು ಈ ಅಧಿಕಾರಿಗಳ ಮೇಲೆ ಶೀಘ್ರ ಕ್ರಮಗಳನ್ನು ಕೈಗೊಂಡು ಈ ರೀತಿ ಆಗುವಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇನೆ.